ಹಾಯ್ ಹಲೋ ನಮಸ್ಕಾರ. ಯಾನಿಕ್ನ ಚಂದ್ರಶೇಖರ್ ಇಂತಲ್ಲ ಆಗ್ಬಿಡು ಬರಂದಲ್ಲೇ ಸೂರ್ಯನಾರಾಯಣ ದೇವಸ್ಥಾನ ನಾರಾವಿಡು. ಇದು ನಮ್ಮ ನಾರಾವಿ ಅಂದರೆ ಬೆಳ್ತಂಗಡಿ ತಾಲೂಕಲ್ಲಿ ನಾರಾವಿ. ಒಮ್ಮೆ ಬನ್ನಿ. 800 ವರ್ಷಗಳ ಇತಿಹಾಸವಿದೆ ಈ ಬಿಂಬಕ್ಕೆ. ಜೀರ್ಣೋದ್ಧಾರ ಆಗಿ 10-13 ವರ್ಷ ಆಯ್ತಂತೆ. ಒಳ್ಳೆಯ ದೇವಸ್ಥಾನ, ತುಂಬ ಒಂದು ಪ್ರಸಿದ್ಧ ದೇವಸ್ಥಾನ ಇದು. ಹೆಚ್ಚಿನ ಜನರಿಗೆ, ದೂರದವರಿಗೆ ಗೊತ್ತಾಗ್ತಾ ಇಲ್ಲ. ಬನ್ನಿ ಒಮ್ಮೆ ನಮ್ಮ ಊರಿಗೆ. ನಮ್ಮ ಬೆಳ್ತಂಗಡಿ ತಾಲೂಕಲ್ಲಿ ಇದು ನಾರಾವಿ ಅಂತ, ನಮ್ಮ ಕಾರ್ಕಳ ರೋಡಲ್ಲಿ. ಬನ್ನಿ ಒಮ್ಮೆ ಭೇಟಿ ಕೊಡಿ. ಸೂರ್ಯನಾರಾಯಣ ದೇವಸ್ಥಾನ ಭಾರಿ ಕಡಿಮೆ ಇರುವುದು ಇಲ್ಲಿ. ನಾನು ಇವತ್ತೊಂದು ನನ್ನ ಅಜ್ಜಿ ಮನೆಗೆ ಹೋಗುವಾಗ ನನಗೆ ಈ ಕಡೆ ಬಂದೆ. ಸ್ವಲ್ಪ ಕೆಲಸ ಇತ್ತು, ದೇವಸ್ಥಾನಕ್ಕೆ ಬಂದು ಕೆಲಸ ಇದು ಮುಗಿಸಿ ಈಗ ಹೊರಟಿದ್ದೇನೆ. ಈಗ ನೀವು ಕೂಡ ಈ ದೇವಸ್ಥಾನಕ್ಕೆ ಬಂದು ಭೇಟಿ ಮಾಡಿ ದೇವರ ಆಶೀರ್ವಾದ ಪಡೆಯಿರಿ. ನಮ್ಮ ನಾರಾವಿ ಅಂದರೆ ತುಂಬ ಪ್ರಸಿದ್ಧಿ ಜಾಗ ಇದು. ಸೂರ್ಯನಾರಾಯಣ ದೇವಸ್ಥಾನ ಇದು ಎಲ್ಲಿ ಕೂಡ ಇಲ್ಲ. ಹಾಗೆ ಒಮ್ಮೆ ನೋಡೋಣ, ಒಳಗೆ ನೋಡೋಣ. ಸೂರ್ಯನಾರಾಯಣ ದೇವಸ್ಥಾನ ನಾರಾವಿ ಎಡೆಗೆ ಬತ್ತೆ. ಎಡ್ಮಣೋದು ವರ್ಷದ ದುಂಬುದ ಈ ಬಿಂಬಗೆ ಒಂದು ಜೀರ್ಣೋದ್ಧಾರ ಆದ 13 ವರ್ಷ ಆನಂದ. ಭಾರಿ ಗುಂಬದ ದೇವಸ್ಥಾನ ಒಂದು ಭಾರಿ. ಇದು ನಾರಾವಿಯಲ್ಲಿ ಬರ್ತದೆ. ನಾರಾವಿಯಲ್ಲಿ ಸೂರ್ಯನಾರಾಯಣ ದೇವಸ್ಥಾನಕ್ಕೆ ಬನ್ನಿ, ಒಮ್ಮೆ ಭೇಟಿ ಕೊಡಿ. ದೇವಸ್ಥಾನಕ್ಕೆ ಹೋದು ಅಜ್ಜಿಲಡೆ ಬತ್ತೇನೆ. ಸ್ವಲ್ಪ ಬೈಲ್ದ ಎಲ್ಲಿ ಪುನಾಪುರ ನಡೆ ಗೊಬ್ಬಂತೆ ಚೂರು ಚೂರು ನಟೆ ಸೀನ್ ದೆಪ್ಪಗ ಬಂದು ಲಾಯಕ್ ತೋ ಬೈಲ್ ಹಾಲು ಮಂದಿ ರಾತ್ರಿ. ಇದು ಕಾಡಿಂದ ಬರುವುದು ನೀರು. ಸಣ್ಣ ವಯಸ್ಸಲ್ಲಿ ನಾನು ಇಲ್ಲಿ ಆಟ ಆಡ್ತಾ ಇದ್ದೆ. ಮಗಿರುವಾಗ ಇಲ್ಲಿ ಬಟ್ಟೆ ಒಗಿತಾ ಇದ್ರು.
ಹ್ಞೂ ಹ್ಞೂ ಮಾವಿನ ಮರ ನೀವು 300 ವರ್ಷ ಅವನ್ ಮರ ನೀವು ಜಾಸ್ತಿ ಅವು. ಅಜ್ಜಿ ಮನೆ